ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಉಡುಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಮೂಡಾ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಮೂಗಿನಾಡಿಯೇ ಬೃಹತ್ ಹಗರಣ ನಡೆದು ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು. ಸಾಮಾಜಿಕ ನ್ಯಾಯ ಮಾತನಾಡೋಕೆ ಯಾವ ನೈತಿಕತೆ ಇದೆ? ವಾಲ್ಮೀಕಿ ಪಂಗಡಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಆಗಿದೆ ಅಂತೇಳಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರೋಪ ಬಂದಿರುವಾಗ 3 ಎಕರೆ ಜಾಗ ನಿಮ್ಮ ಮನೆಯವರ ಮೂಲಕ ಹೋಯಿತು ಮೂಡಕ್ಕೆ ಅಂತ ಹೇಳಿದರೆ, ಸಹಜವಾಗಿಯೇ ಯಾವ ಪ್ರದೇಶದಲ್ಲಿ ಜಾಗ ಮೂಡ ವಶಪಡಿಸಿಕೊಳ್ಳುತ್ತೋ, ಜಾಗವನ್ನು ಡೆವಲಪ್ ಮಾಡುತ್ತೋ, ಅದೇ ಜಾಗದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಬೇಕನ್ನೋದು ನಿಯಮ. ನಿಮ್ಮ 3 ಎಕರೆ 26 ಸೆಂಟ್ಸ್ ಜಾಗ ಅಂತ ಏನು ಹೇಳ್ತೀರಿ, ಅಲ್ಲಿರುವಂಥ ಮೌಲ್ಯಗಳನ್ನು ಗಮನಿಸಿದರೆ ಅದೇ ಸೈಟ್ನಲ್ಲಿ ಹೆಚ್ಚಂದರೆ 2ರಿಂದ 3 ಸೈಟ್ ಕೊಡ್ಬೋದು. ಆದರೆ 8 ಕಿಲೋಮೀಟರ್ ದೂರದಲ್ಲಿ ಸುಮಾರು ಚದರ ಅಡಿಗೆ 10,000 ರೂಪಾಯಿ ಇರುವಂಥ ಒಂದು ಇವತ್ತಿನ ಮೌಲ್ಯ, ನಿಮ್ಮ ಡೆವಲಪ್ ಆಗಿರುವಂಥ ಪ್ರದೇಶ ಅಥವಾ ನಿಮಗೆ ನಿಮ್ಮ ಕುಟುಂಬದವರಿಂದ ಮೂಡ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ 22,000 ರೂಪಾಯಿ ರೇಟ್ ಇಲ್ಲ. ಆದರೆ 10,000 ರೂಪಾಯಿ ಮೌಲ್ಯದ ಚದರಡಿಗೆ 10,000 ರೂಪಾಯಿ ಮೌಲ್ಯದ 15 ಸೈಟ್ಗಳು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದರ ಹಿಂದೆ ಬಹುದೊಡ್ಡ ಗೊಂದಲ ನಿರ್ಮಾಣ ಆಗಿದ್ದು ತಮ್ಮ ಮೇಲಿರುವಂಥ ಅನುಮಾನಕ್ಕೆ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, 60 ಕೋಟಿ ರೂಪಾಯಿ ಕೊಡಿ, ನಾನು ನಿಮ್ಗೆ ಸೈಟ್ ಕೊಡ್ತೇನೆ ಅಂತ ತಾವು ಹೇಳಿದ್ದೀರಿ. ಆದರೆ ತಮ್ಮ ಚುನಾವಣಾ ಅಪಿದಾವತ್ತಲ್ಲಿ ನನ್ನ ಕುಟುಂಬದ ಇದರ ಮೌಲ್ಯ 8 ಕೋಟಿ ರೂಪಾಯಿ ಅಂತೇಳಿ ನೀವು ಹಾಕಿದ್ದೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.